ಭವಾನಿ ರೇವಣ್ಣಗೆ ಶುರುವಾಯಿತು ಮತ್ತಷ್ಟು ಸಂಕಷ್ಟ. ಎಸ್ಐಟಿಗೆ ತಗ್ಲಾಕೊಂಡ ಭವಾನಿ ಕಾರು ಚಾಲಕ. ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ನ ಬಂಧನ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಅಜಿತ್ ಈಗ ಅರೆಸ್ಟ್ ಆಗಿದ್ದಾನೆ. ಅಜಿತ್ ನನ್ನ ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು. ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಅಜಿತ್ ಕೈವಾಡ ಶಂಕೆ. ಚಾಲಕ ಅಜಿತ್ ವಿಚಾರಣೆಗೆ ಮುಂದಾದ ಎಸ್ಐಟಿ. ವಿಚಾರಣೆ ವೇಳೆ ಅಜಿತ್ ಬಾಯಿ ಬಿಟ್ರೆ ಭವಾನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಭವಾನಿ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗಲೇ ಭವಾನಿ ರೇವಣ್ಣ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ವಜಾಗೊಳಿಸಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಆಘಾತವಾಗಿದೆ. ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ನ ಬಂಧನ ಆಗಿದೆ. ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಅಜಿತ್ನ ಮೇಲೆ ಮಹಿಳೆಯ ಕಿಡ್ನಾಪ್ ಕೇಸ್ನ ಸಂಬಂಧಪಟ್ಟಂತೆ ಅಜಿತ್ನ ಕೈವಾಡ ಇದೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ನನ್ನ ವಿಚಾರಣೆಗೆ ಮುಂದಾದ ಎಸ್ಐಟಿ ಅಧಿಕಾರಿಗಳು. ಇನ್ನು ವಿಚಾರಣೆ ವೇಳೆ ಅಜಿತ್ ಎಲ್ಲಾದ್ರೂ ಬಾಯಿ ಬಿಟ್ರೆ ಭವಾನಿಗೆ ಸಂಕಷ್ಟ ಫಿಕ್ಸೋ. ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ 6 ದಿನದ ಮಟ್ಟಿಗೆ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಒಪ್ಪಿಸಿದೆ. ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನನ್ನು ಕೂಡ ಕೋರ್ಟ್ ವಜಾಗೊಳಿಸಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಭವಾನಿ ರೇವಣ್ಣ ಅವರು ಮತ್ತಷ್ಟು ಸಂಕಷ್ಟದ ನಡುವೆ ಇದ್ದಾರೆ. ಇನ್ನು ಈ ನಡುವೆ ಭವಾನಿ ರೇವಣ್ಣ ಅವರ ಕಾರು ಚಾಲಕ ತಲೆಮರೆಸಿಕೊಂಡಿದ್ದ ಇಷ್ಟು ದಿನ. ಈಗ ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ಅಜಿತ್ನ ಕೈವಾಡ ಕೂಡ ಶಂಕೆಯನ್ನ ವ್ಯಕ್ತವಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಚಿಕ್ಕಮಗಳೂರಿನಲ್ಲಿ ಅಜಿತ್ ತಗ್ಲಾಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ಭವಾನಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ವಿಚಾರಣೆ ವೇಳೆಯಲ್ಲಿ ಅಜಿತ್ ಏನಾದ್ರೂ ಬಾಯ್ ಬಿಟ್ರೆ ಭವಾನಿಗೆ ಸಂಕಷ್ಟವೋ ಸಂಕಷ್ಟ.